ಮಹಾರಾಜ ಚಾಂಪಿಯನ್ಸ್ ಅನ್ನ ಹುರಿದುಂಬಿಸುವಂತ ಹೋಲಿ ಬಂದಿದೆ. ಬಜ ಬಜ ಬಜರಂಗಿ ಶಿವಣ್ಣನವರಿಗೆ ಬರ್ಲಿ ಬಜರಂಗಿ ಚಪ್ಪಾಳೆ. ಶಿವಣ್ಣ, ನೀವು ಬಂದಿರೋದು ನಮ್ಗೆ ಒಂದ್ ದೊಡ್ಡ ಎನರ್ಜಿ ಬಾಟಲ್ ಬಂದಂಗೆ ಖುಷಿ ಆಯ್ತು ನಮ್ಗೆ. ಫಸ್ಟ್ ಆಫ್ ಆಲ್ ಸರಿಗಮಪ ಚಾಂಪಿಯನ್ಶಿಪ್ ವೇದಿಕೆಗೆ ಗೌರವ ಪೂರ್ವಕವಾದಂತ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ನನ್ನ ಈ ದೇವಸ್ಥಾನಕ್ಕೆ ಕರೆತಂದಕ್ಕಾಗಿ ನಿಮ್ಮೆಲ್ರಿಗೂ ವಂದನೆಗಳು. ಶಿವಣ್ಣ, ಇದು ಎಲ್ಲರೂ ಹೇಳ್ತಾರೆ, ನೀವು ಬಂದು ಪರ್ಫಾರ್ಮ್ ಮಾಡಿದಾಗ ಆ ಜೋಶ್ ಇತ್ತಲ್ಲ, ಆ ಜೋಶ್ಗೆ ಯಾರ ದೃಷ್ಟಿನೂ ಬೀಳ್ದೆ ಇರಲಿ ಶಿವಣ್ಣ. ಅಂಡ್ ಈ ಜೋಶ್ಗೆ ಬಜರಂಗಿ 2 ಸೌಂಡ್ ಮೇಲೆ ಸೌಂಡ್ ಮಾಡ್ತಾ ಇದೆ ಆಚೆಗಡೆ. ಶಿವಣ್ಣ, ಹೌ ಎಕ್ಸೈಟೆಡ್ ಆರ್ ಯು ಟು ಬಿ ಹಿಯರ್ ಆನ್ ಚಾಂಪಿಯನ್ಶಿಪ್? ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಹರ್ಷನ್ ಜೊತೆಲಿ ಫಸ್ಟ್ ಕಾಂಬಿನೇಷನ್ ಮಾಡೋದು. ಅರ್ಜುನ್ ಜನ್ಯ ಇಲ್ಲೇ ಇದ್ದಾರೆ, ಹಾಗೂ ನಮ್ಮ ವಿಜಯ್ ಪ್ರಕಾಶ್ ಅವರು, ಆಮೇಲೆ ಹಂಸಲೇಖ ಗುರುಜಿಯವರು. ಯಾಕಂದರೆ ಫಸ್ಟ್ ನನ್ನ ಸಿಂಗರ್ ಮಾಡಿದ್ದೆ ಅವರು, ರಣರಂಗದಲ್ಲಿ ಸಿಂಗರ್ ಮಾಡಿದ್ದು. ಸುಮ್ಮನೆ ಹೋದೆ ಸ್ಟುಡಿಯೋಗೆ, ಟ್ಯೂನ್ ನಡೀತಾ ಇತ್ತು. ನಾನು ಆ ಟ್ಯೂನ್ ಕೇಳ್ತಾ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂದೆ. ಮರಿ ನೀನೇ ಆಡ್ಬೇಕಂತ. ಅಯ್ಯೋ ಬೇಡ ನೀನೇ ಆಡ್ತಿ ಅಂದ್ಬಿಟ್ಟು ಅವ್ರಿಗೆ ಫಸ್ಟ್ ನಾನು ಹಾಡಿಸಿದ್ದು. ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನಿಜವಾಗ್ಲೂ ಥ್ಯಾಂಕ್ ಯು ಸರ್, ನಿಜವಾಗ್ಲೂ ಥ್ಯಾಂಕ್ಸ್ ಎ ಲಾಟ್. ಏನು ವಿಶೇಷವಾಗಿ ನಾವು ಬಜರಂಗಿ 2ಗೆ ಏನೋ ಒಂದು ಪ್ರಮೋಷನ್ ಥರ ಬಂದಿದ್ದೀವಿ. ಅದು ಸರಿಗಮ ಬರಬೇಕು ಅಂದರೆ ನಮಗೊಂದು ಖುಷಿ ಆಗುತ್ತೆ, ಯಾಕಂದರೆ ಅದಕ್ಕೆ ನಾವು ದೇವಸ್ಥಾನ ಅಂತ ಕರೆದೆ. ಯಾಕಂದರೆ ಇಲ್ಲಿ ಸಾಕಷ್ಟು ಜನ ಇಲ್ಲಿಂದ ಇಂಡಸ್ಟ್ರಿಯಲ್ಲಿ ಹಾಡ್ತಾ ಇದ್ರಿ. ಅದು ಸಂಚಿತ್ ಹೆಗಡೆ, ಸೋ ನೈಸ್ ಸಿಂಗರ್. ಆಮೇಲೆ ನನ್ನ ಸಿನಿಮಾದಲ್ಲಿ ಇಬ್ರು ಹಾಡಿದ್ರು. ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ. ಈ ಪ್ರೋಗ್ರಾಮ್ನ ರೆಗ್ಯುಲರ್ ನೋಡ್ತಾ ಇರ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನಗೋಸ್ಕರ ನೋಡ್ತಾ ಇರ್ತೀನಿ, ಯಾಕಂದ್ರೆ ವೆರಿ ಪ್ರಿಟಿ, ಕ್ಯೂಟ್, ನಾಟಿ ಅಂಡ್ ವಾಟ್ ನಾಟ್. ಆಮೇಲೆ ನಿಮ್ದು ಅರ್ಜುನ್ ಜನ್ಯ ಕಾಂಬಿನೇಷನ್ ನಾವು ಯಾವತ್ತೂ ಮರೆಯಲ್ಲ. ಆಮೇಲೆ ಹಂಸಲೇಖ ಅವ್ರು ಮಾತಾಡೋ ರೀತಿ ಇರ್ಬೋದು, ವಿಜಯ್ ಪ್ರಕಾಶ್ ಅವರು ಅಷ್ಟೇ ಭಾಳ ಮುದ್ದಾಗೆ. ಯಾಕಂದ್ರೆ ಅವರು ತಿಳಿದವ್ರ ಥರ ಮಾತಾಡಲ್ಲ, ಅದೇ ತುಂಬ ಒಳ್ಳೆತನ ಅವರಲ್ಲಿ. ಮಕ್ಕಳಿಗೆ ಯಾವ ರೀತಿ ಹೇಳ್ಬೇಕು, ಮಕ್ಕಳಿಗೆ ಹೆಂಗೆ ಹೇಳ್ಕೊಡ್ತಾರೆ ಆ ರೀತಿ ಮುದ್ದಾಗಿ ಹೇಳ್ಕೊಡ್ತಾರೆ. ಅದು ನೋಡೋ ನಿಜ ನೋಡಿ, ನನಗೆ ಇವಾಗಲೂ ಗೂಸ್ ಬಂಪ್ ಬರುತ್ತೆ. ನಮಗೆ ನೀವು ಹೇಳ್ತಾರೋ ಮಾತುಗಳಿಂದ ಗೂಸ್ ಬಂಪ್ಸ್ ಬರುತ್ತೆ. ಇಲ್ಲ, ನಾನು ನೋಡ್ತಾ ಇರ್ತೀನಿ ನಿಜವಾಗ್ಲೂ. ಐ ಥಿಂಕ್ ಅದಕ್ಕೆ ನಾನು ದೇವಸ್ಥಾನ ಅಂತ ಕರೆದೆ. ಒನ್ ಆಫ್ ಮೈ ಫೇವ್ರೆಟ್ ಪ್ರೋಗ್ರಾಮ್. ಅದಕ್ಕೆ ನೋಡಿ ಇಷ್ಟು ವರ್ಷ ಆದ್ರೂ ಜನ ಬಿಡದೆ ದೇ ಆರ್ ಜಸ್ಟ್ ವಾಚಿಂಗ್ ದಟ್ ಪ್ರೋಗ್ರಾಮ್. ಇವನ್ ಇಂಥ ಒಂದು ಕೋವಿಡ್ ಇದರಲ್ಲಿ ಕೋವಿಡ್ಗೆ ಮೆಡಿಸಿನ್ ಬೇರೆ ಏನು ಬೇಕಾಗಿಲ್ಲ, ಸರಿಗಮ ಸಾಕು. ಐ ಥಿಂಕ್ ವೆರಿ ಬ್ಯೂಟಿಫುಲ್ ಪ್ರೋಗ್ರಾಮ್. ವಿಪಿ ಸರ್, ಶಿವಣ್ಣ ಒಂದು ಎನರ್ಜಿ ಟ್ಯಾಂಕರೇ ವೇದಿಕೆ ಮೇಲೆ ಬಂದಿದೆ. ಹೌ ಎಕ್ಸೈಟೆಡ್ ಆರ್ ಯು ಟು ಸಿ ಶಿವಣ್ಣ ಹಿಯರ್? ಶಿವಣ್ಣ ನಮಸ್ಕಾರ. ನಮಸ್ಕಾರ. ಇದು ನಮ್ಮ ಸೌಭಾಗ್ಯ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು. ಶಿವಣ್ಣನ ಬಗ್ಗೆ ಅನೇಕ ವಿಷಯಗಳಿದೆ, ನಾನು ಮಾತಾಡ್ಬೋದು. ಬಟ್ ಈ ಒಂದು ಕ್ಷಣದಲ್ಲಿ ನನಗೆ ನೆನಪಿಗೆ ಬರೋದು 2010ರಲ್ಲಿ ಅಮೆರಿಕಾಲಿ ಒಂದು ಕಾರ್ಯಕ್ರಮ. ನಾನು ಬಹಳಾನೇ ಹೊಸಬ, ನನ್ನ ಪರಿಚಯನೂ ಇತ್ತೋ ಇಲ್ವೋ ಶಿವಣ್ಣನ್ಗೆ. ಆ ಟೈಮಲ್ಲಿ ಶಿವಣ್ಣ ಆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ರು. ನಾನು ಕಾರ್ಯಕ್ರಮದಲ್ಲಿ ಕೇಳಿದೆ, ಅವ್ರು ಹೊರಟುಬಿಟ್ಟಿದ್ರು ಕಾರ್ಯಕ್ರಮ ಮುಗಿಸ್ಕೊಂಡು. ನಾನು ಹೋಗ್ಬಿಟ್ಟು, ಶಿವಣ್ಣ ಒಂದು ಹಾಡು ಒಟ್ಟಿಗೆ ಹಾಡೋಣವಾ ಬಾಮ ಅಂದ್ಬಿಟ್ಟು ನನ್ನನ್ನ ವೇದಿಕೆ ಮೇಲೆ ಏನೋ ನಾನು ಚಿಕ್ಕನಿಂದ ಅವ್ರ ಜೊತೆ ಹಾಡೋರಂಗೆ ನನಗೆ ಅಷ್ಟು ಒಂದು ಪ್ರಾಮುಖ್ಯತೆ ಕೊಟ್ಟು ಒಟ್ಟಿಗೆ ಹಾಡಿದ್ವಿ. ಜನ ಅಷ್ಟು ಆನಂದ ಪಟ್ರು. ಇವತ್ತು ಕೂಡ ಏನೋ ನೆನ್ನೆ ಇಂಡಸ್ಟ್ರಿಗೆ ಬಂದಿರೋರು ಅಂತ ಆ ಒಂದು ಹುರುಪು. ಅಣ್ಣ, ನಾವೆಲ್ಲ ನಿಮ್ಮ ಮನೆತನದಿಂದಲೇ ನಾವು ಕಲ್ತ್ಕೋಬೇಕಾಗಿರೋ ವಿಷಯ ಅವೆಲ್ಲ. ಇವ್ರು ಇದನ್ನ ದೇವಾಲಯ ಅಂದ್ರು, ನಮಗೆ ಆ ಮನೆತನ ಒಂದು ಪಾಠಶಾಲೆ. ಎಲ್ಲಾ ವಿಷಯಕ್ಕೂ ಪಾಠಶಾಲೆ, ವಿದ್ಯೆಗೂ ಪಾಠಶಾಲೆ, ಸರಳತೆಗೂ ಪಾಠಶಾಲೆ, ಮಾನವೀಯತೆಗೂ ಪಾಠಶಾಲೆ, ಕಲೆಗೂ ಪಾಠಶಾಲೆ, ಪ್ರೀತಿಗೂ ಪಾಠಶಾಲೆ. ಎಲ್ಲರನ್ನು ಒಂಥರ ಪರಿವಾರದವ್ರ ತರ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಅಣ್ಣ, ಲವ್ ಯು ಅಣ್ಣ, ಥ್ಯಾಂಕ್ ಯು ಫಾರ್ ಅದಕ್ಕೆ ಶಿವಣ್ಣನ ನಾವು ಅಷ್ಟು ಪ್ರೀತಿಯಿಂದ ಹ್ಯಾಟ್ರಿಕ್ ಇರೋ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ದ ಎನರ್ಜಿ ಬೂಸ್ಟರ್ಗೆ ಬರಲಿ ಚಪ್ಪಾಳೆ. ಥ್ಯಾಂಕ್ ಯು. ಈಗ ನಮ್ಮ ಬಜರಂಗಿಗೆ ಜೋಶ್ ಕೊಟ್ರಂತ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಸರ್. ಅಣ್ಣ, ಇವತ್ತು ಈ ವೇದಿಕೆ ಮೊದಲನೇ ದಿನ ಅಣ್ಣ. ಫಸ್ಟ್ ಟೈಮ್ ಈ ವೇದಿಕೆಯಲ್ಲಿ ನಾವೆಲ್ಲರೂ ಬಂದಿರೋದು. ಈ ಸ್ಟೇಜ್ ಇವತ್ತು ಸರಿಗಮಪ ಶೂಟ್ ಆಗ್ತಾ ಇರೋದು. ಈ ವೇದಿಕೆ ಮೇಲೆ ನೀವು ನಡ್ಕೊಂಡ್ ಬರ್ತಿದ್ರೆ ಒಂದು ಒಳ್ಳೆತನನೇ ವೇದಿಕೆ ಮೇಲೆ ನಡ್ಕೊಂಡ್ ಬಂದಂಗಿದೆ. ಒಂದು ಸಿಂಪ್ಲಿಸಿಟಿಯ ಐಕಾನೇ ವೇದಿಕೆ ಮೇಲೆ ನಡ್ಕೊಂಡ್ ಬಂದಂಗಿದೆ. ಇದಕ್ಕಿಂತ ಬೆಸ್ಟ್ ಶುರು ಸರಿಗಮಪ್ಪಾಗಿ ಇನ್ನೊಂದು ಇರಲ್ಲ ಅಣ್ಣ, ಖಂಡಿತವಾಗ್ಲೂ ಇರಲ್ಲ. ಯಾಕಂದ್ರೆ ನಾನು ಬಹಳ ಇಡೀ ಭಾರತದಲ್ಲಿ ದ ಸಿಂಪ್ಲೆಸ್ಟ್ ಸೂಪರ್ ಸ್ಟಾರ್ ಅಂದ್ರೆ ಇಟ್ಸ್ ಓನ್ಲಿ ಶಿವ. ಶಿವಣ್ಣ, ಇಟ್ಸ್ ಓನ್ಲಿ ಶಿವ.
ನೀವು ಕೊಡೋ ಪ್ರೀತಿಗೆ ನಾವು ವಾಪಸ್ ಏನು ಕೊಡಕ್ ಆಗದೇ ಇಲ್ಲ ಅಣ್ಣ. ಸುಮ್ಮನೆ ಹಿಂಗೆ ಕೈ ಕಟ್ಕೊಂಡು ನೀವು ಮುಂದೆ ಅವಾಗ ಕೊಡ್ತಾ ಇದ್ರಲ್ಲ ಸಾಂಗ್ಸ್ ಇದಕ್ಕಿಂತ ಬೇಕು ಏನು ಅದು ಆ ಸಾಂಗ್ಸ್ ನಾವು ನೆನ್ಸ್ಕೊಳಕ್ಕೆ ಆಗಲ್ಲ. ಆಕ್ಚುಲಿ ನೀವು ಮಾಡಿದಂಥ ಸಿನಿಮಾಗಳು, ಹಂಸಲೇಖ ಅವ್ರು ಮಾಡಿದಂಥ ಸಿನಿಮಾಗಳಿರ್ಬೋದು, ವಿಜಯ್ ಪ್ರಕಾಶ್ ಒಂದು ಸಿನಿಮಾ ಮಾಡಿದ್ದಾನೆ ಯಾವತ್ತು ಮರೆಯೋದು. ಸೋ ಬ್ಯೂಟಿಫುಲ್. ಇಂಥ ಒಂದು ಇಂಡಸ್ಟ್ರಿ ನಾವು ಇದೀವಲ್ಲ, ಅದು ನಮ್ಮ ಭಾಗ್ಯ. ಸೊ ಸ್ವೀಟ್ ಅಣ್ಣ. ಸೊ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ದೇವಾಲಯಕ್ಕೆ ನಮ್ಮ ಶಿವಣ್ಣ ಅವರ ಆಗಮನ ಆಗಿದೆ. ನಿಮಗೆ ಎಷ್ಟು ಸಂತೋಷ ಇದೆ ಶಿವಣ್ಣ ಅವರ ಆಗಮನ ಮಹಾಗುರುಗಳೇ? ಶಿವಣ್ಣ ಹೇಗಿದ್ದೀರಪ್ಪ? ಚೆನ್ನಾಗಿದೆ. ಹಾಗೇ ಇದೆಯಲ್ಲಪ್ಪ. ಶಿವಣ್ಣ ಹೆಸರಿಗೆ ತಕ್ಕ ಹೆಸರು. ಯಾಕೆಂದ್ರೆ ನಮಗೊಂದು ಹೆಸರು ಗೊತ್ತಿದೆ, ಅದೊಂದು ಹೆಸರು. ಹೌದು. ಆ ಹೆಸರಿಗೆ ತಕ್ಕ ಹೆಸರಾಗಿ ಬದುಕೋದಿದೆಯಲ್ಲ, ಬಹಳ ದೊಡ್ಡ ವಿಷಯ. ಬಹಳ ದೊಡ್ಡ. ಅವರೊಂದು ಚರಿತ್ರೆ, ಆ ಚರಿತ್ರೆಗೆ ತಕ್ಕ ಇನ್ನೊಂದು ಚರಿತ್ರೆಯಾಗಿ ಬದುಕೋದೈತಲ್ಲ, ಅದು ಇನ್ನೂ ಬಹಳ ದೊಡ್ಡದು. ಥ್ಯಾಂಕ್ ಯು. ಅದೊಂದು ದೊಡ್ಡ ನಡತೆ. ಆ ನಡತೆಗೆ ತಕ್ಕ ನಡತೆ ಇಟ್ಕೊಂಡಿದ್ದಾರಲ್ಲ, ಇದು ಬಹಳ ದೊಡ್ಡ ವಿಷಯ. ಎಲ್ಲಾ ಗುಣಗಳಲ್ಲೂ ಅದನ್ನೇ ಪಾಲಿಸೋದು, ಅದರ ಹತ್ರ ಸರಿಯೋದು, ಅದನ್ನೇ ಮೀರಿಸೋದು ಶಿವಣ್ಣನ ಗುಣ. ಒಂದು ವ್ಯತ್ಯಾಸ ಇದೆ. ಆ ಚರಿತ್ರೆ ಇತ್ತಲ್ಲ, ಆ ಚರಿತ್ರೆ ಹೇಗೆ ಅಂದ್ರೆ ತಾನು ನೊಂದರು ಇನ್ನೊಬ್ಬರನ್ನು ನೋಯಿಸಿದ ಚರಿತ್ರೆ ಇಲ್ಲ ಅದು. ಶಿವಣ್ಣ ಹೇಗೆ ಅಂದ್ರೆ ಇನ್ನೊಬ್ಬರನ್ನು ನೋಯಿಸಲ್ಲ, ತಾನು ನೋಯೋದಿಲ್ಲ. ಇನ್ನೂ ಬಹಳ ಒಳ್ಳೆ ಮಾತಿದೆ. ಶಿವಣ್ಣ ಅಲ್ಲ, ಕೆಲಸದ ಹಸಿವಣ್ಣ ಯಪ್ಪ. ಕೆಲಸದ ಹಸಿವಣ್ಣ. ಈ ವಿನಯದ ಈ ಶಿವಣ್ಣ ನಮ್ಮ ಉದ್ಯಮದ ಒಂದು ತಿಲಕ. ಶಿವಣ್ಣ, ಮಹಾಗುರುಗಳು ಹೇಳ್ದಂಗೆ ಶಿವಣ್ಣ ಅಲ್ಲ, ಹಸಿವಣ್ಣ, ಕೆಲಸದ ಹಸಿವಣ್ಣ ಅಂತ. ಈಗ ನಮ್ಗೆ ಹಸಿವು ಜಾಸ್ತಿ ಆಗ್ತದೆ ಶಿವಣ್ಣ. ಇವತ್ತು ಸರಿಗಮಪ ಸಂಭ್ರಮ ಅಲ್ಲ, ಇವತ್ತು ಶಿವಣ್ಣನ ಹಾಡುಗಳ ಸಂಭ್ರಮ ಈ ಕಾರ್ಯಕ್ರಮದಲ್ಲಿ ನಡೆಯಲಿದೆ. ಸೊ ನಿಮ್ಮ ಹಾಡುಗಳನ್ನ ನಿಮ್ಮ ಕಣ್ಗಳ ಮೂಲಕ, ನಿಮ್ಮ ಕರ್ಣಗಳ ಮೂಲಕ ನಾವು ಕೇಳ್ತೀವಿ. ಅದನ್ನ ನೀವು ಕೇಳ್ಬೇಕು, ಎಂಜಾಯ್ ಮಾಡ್ಬೇಕು ಶಿವಣ್ಣ. ಶೋರ್ ಶೋರ್. ಬಟ್ ನೀವ್ ರೆಡಿನಾ ಶಿವಣ್ಣ ಹಾಡುಗಳು ಕೇಳೋದಕ್ಕೆ? ಎವರ್ ರೆಡಿ. ಅಂಡ್ ಒಂದ್ ಪ್ರಾಮಿಸ್ ಮಾಡ್ಬೇಕು ಶಿವಣ್ಣ, ನನ್ಗೆ ನೀವು ಒಂದು ಹಾಡಾಡ್ಬೇಕು ನಮ್ಗೋಸ್ಕರ. ಖಂಡಿತ. ಏನು ಎಷ್ಟು ಆಡ್ಬೇಕಾರೆ ಆಡೋಣ. ಅಂಡ್ ಶಿವಣ್ಣ, ಇನ್ನೊಂದು ವಿಚಾರ, ಬಜರಂಗಿ 2 ಕನ್ನಡ, ತಮಿಳು, ಮಲಯಾಳಂ 3 ಭಾಷೆಗಳಲ್ಲಿ ತಗೊಂಡಿರೋದು ನಮ್ಮ ಝೀನೇ. ಅದನ್ನ ತಗೊಂಡಿರೋ ನಮ್ಮ ಝೀಗೆ ನೀವು ನಮ್ಮ ಕುಟುಂಬದಕ್ಕೆ ಸೇರಿರೋದು ನಮಗೆ ಬಹಳ ಹೆಮ್ಮೆಯ ವಿಚಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಝೀನವ್ರಿಗೂ ತುಂಬಾ ಥ್ಯಾಂಕ್ಸ್. ಅವನು ಸರಿಗಮಪ ಕಾರ್ಯಕ್ರಮದ ಅಂಬಾಸಿಡರ್. ಅದು ನಾನು ಅದೇ ಹೇಳಿದ್ದು. ಮಹಾಗುರುಗಳೇ, ಈ ಮಗು ಅಂತೂ ಎಷ್ಟು ಚೆನ್ನಾಗಿ ಹಾಡಿದ್ಲು ಸಾಕ್ಷಿ. ಎಷ್ಟು ಬ್ಯೂಟಿಫುಲ್ ಆಗಿ ಹಾಡಿದೆ ನೀನು. ವೆರಿ ಗುಡ್ ತಾಯಿ. ಆಲ್ ದ ವೆರಿ ಬೆಸ್ಟ್. ಗಗನ್, ತಮಾಷೆ ಒಂದ್ ಕಡೆ, ಬಟ್ ವಿ ಆರ್ ವೆರಿ ಪ್ರೌಡ್ ಆಫ್ ಯು ಬ್ರದರ್. ಆಲ್ ದ ವೆರಿ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್.